ಸೊ ನಾವಿವಾಗ ಹೋಗ್ತಾ ಇರೋದು ಊಟಿ ಟ್ರಿಪ್ಪಿಗೆ. ಸೊ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಆ್ಯಂಡ್ ನನ್ನ ಅಪಿಯರೆನ್ಸ್ ಈ ವಿಡಿಯೋದಲ್ಲಿ ಜಾಸ್ತಿ ಇಲ್ಲ, ನಾನು ಬರೀ ನೇಚರ್ನ ತೋರಿಸಿದ್ದೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸುಮ್ಮನೆ ಆರಾಮಾಗಿ ನಿಂಪಾಡಿ ನೀವು ನೋಡ್ಕೊತಾ ಹೋಗಿ, ಮಧ್ಯೆ ಏನಾನ ಬಂದಾಗ ನಾನು ಮಾತಾಡ್ತೀನಿ. ಇವಾಗ ನಾವು ಗುಂಡ್ಲುಪೇಟೆ ಊರು ಬಾಗಿಲಿಂದ ಹೋಗ್ತಾ ಇದ್ದೀವಿ. ಅಲ್ಲೋಡಿ ಜಿಂಕೆ, ಅಲ್ಲ ಇನ್ನೂ ಬಂಡೀಪುರನ ಬಂದಿಲ್ಲ, ಅಲ್ಲೇ ಜಿಂಕೆ ಕಾಣಿಸ್ತವೆ. ಇವಾಗ ನಾವು ಬಂಡೀಪುರಕ್ಕೆ ಬಂದ್ವಿ. ಸೊ ಇವಾಗಲೇ ಹೇಳ್ಬಿಡ್ತೀನಿ, ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಅಪಿಯರೆನ್ಸ್ ಇಲ್ಲ, ಆಮೇಲಿಂದ ಜಾಸ್ತಿ ಮಾತಾಡಲ್ಲ. ನಾನು ಜಸ್ಟ್ ಏನಂದರೆ ಏನು ನೋಡಿದ್ದೀನಿ, ಏನು ಎಂಜಾಯ್ ಮಾಡಿದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಯಾರು ಬೇಜಾರಾಗಬೇಡಿ, ಆರಾಮಾಗಿ ವಿಡಿಯೋ ನೋಡಿ. ಇಫ್ ಇನ್ ಕೇಸ್ ನಿಮಗೆ ಟ್ರಾವೆಲ್ ಮಾಡೋದು ಇದು ಏನಾನ ಸ್ವಲ್ಪ ಬೋರ್ ಹೊಡೆದ್ರೆ ಮುಂದೆ ಫಾರ್ವರ್ಡ್ ಮಾಡ್ಬೋದು. ಆಲ್ರೆಡಿ ಆನೆ ಇದು ಬಂಡೀಪುರನೇ. ಇಲ್ಲಿ ಇದು ಆನೆ ಕ್ಯಾಂಪ್ ಇದೆಯಲ್ಲ, ಆ ಪಾರ್ಟ್ ಅನ್ಸುತ್ತೆ. ಇದು ಆ್ಯಕ್ಚುಲಿ ಇದೇನಕ್ಕೆ ವೀಡಿಯೋ ಮಾಡಿದೆ ಅಂದರೆ, ಹಿಂಗೆ ಲೆಫ್ಟ್ ಸೈಡಿಂದ ಹೋದರೆ ಇದು ಆ್ಯಕ್ಚುಲಿ ಇದ್ರೊಳಗೆ ಹೋಗ್ತೀವಿ, ಟೈಗರ್ ರಿಸರ್ವು ಒಳಗಡೆ ಎಲ್ಲ ಹುಲಿ ಸಿಂಹಗಳಿರ್ತಾರೆ. ಯಾರನ್ನ ತಗೊಂಡು ಹೋಗ್ಬಿಟ್ಟಿದಾರೆ ಗುರು, ಗೊತ್ತಲ್ಲ ಹುಡುಗರುಗಳು ಸುಮ್ಮನೆ ತಗೊಂಡು ಹೋಗ್ತಾರೆ, ಏನಾಗೋದು ಬರೋ ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ವಾ ಗುರು, ಕರ್ನಾಟಕ ಬಿಡ್ತಾ ಇದ್ದೀವಿ. ಇವಾಗ ನಾವು ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿದ್ದೀವಿ ಆ್ಯಕ್ಚುಲಾಗಿ. ಆ ಕಡೆ ಮುದ್ದುಮಲೈ ಫಾರೆಸ್ಟು, ಈ ಕಡೆ ಬಂಡೀಪುರ ಫಾರೆಸ್ಟು. ಆ್ಯಕ್ಚುಲಿ ಇದೆಲ್ಲ ಇರೋದಕ್ಕಿಂತ ಮುಂಚೆ ಈ ಸೇತುವೆ ಕೆಳಗಡೆ ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಸೇತುವೆ, ಆ ಸೇತುವೆ ಕೆಳಗಡೆ ನದಿ ಹರಿಯುತ್ತಲ್ಲ, ಆ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ ಹೆಂಗೆ ಡಿವೈಡ್ ಆಗಿತ್ತು ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಗುರು, ನನಗಂತೂ ವಿಡಿಯೋದಲ್ಲಿ ಎಲ್ಲಿ ನೋಡಿದ್ರು ಕಾಣಿಸ್ಲಿಲ್ಲ, ನಿಮ್ಗೇನ ಕಾಣಿಸಿದ್ರೆ ನೋಡಿ. ಇಲ್ಲಿ ಆನೆಗಳನ್ನ ಕರ್ಕೊಂಬಂದು ಸ್ನಾನ ಮಾಡಿಸ್ತಾರಂತೆ. ಇದು ತೆಪ್ಪಾಕೋಡು ಪ್ಲೇಸು ತಮಿಳ್ನಾಡು. ಇಲ್ಲಿ ಆನೆಗಳನ್ನ ಕರ್ಕೊಂಬಂದು ಸ್ನಾನ ಮಾಡಿಸ್ತಾರಂತೆ. ವಾ, ಇಲ್ಲೆಲ್ಲ ಹೆಂಗಿರ್ತಾರಪ್ಪ. ಇಲ್ಲಿ ಆ್ಯಕ್ಚುಲಿ ನಮಗೆ ನಿಲ್ಲಿಸಿದ್ರು, ನಾನು ಯಾವುದೋ ಪ್ರಾಣಿ ಬಂತೇನೋ ಅಂತ ಅಂದ್ಕೊಂಡೆ. ಅಲ್ಲ, ಇಲ್ಲಿ ಇವ್ರು ಯಾವುದೋ ಈ ಕಾರ್ಡ್ ಏನೋ ಮಾಡಿಸ್ಕೋಬೇಕು ಅಂತ ಹೇಳಿದ್ರು, ನಮಗೂ ಗೊತ್ತಾಗಲಿಲ್ಲ. ನೆಕ್ಸ್ಟು ಅಲ್ಲಿದೇನೇನಿದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಶಿಸ್ತಾಗಿ ಹಂಗೆ ಮುಂದೆ ಬರ್ತಾಯಿದ್ವಿ. ಸೊ ನಾವು ಕಾಡನ್ನೆಲ್ಲ ನೀಟಾಗಿ ದಾಟ್ಕೊಂಡು ಉದಕಮಂಡಲಂ ಊಟಿಗೆ ಬಂದ್ವಿ. ಇನ್ನು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ. ಅದು ಸುಮ್ಮನೆ ಹಿಂಗಿಂದ ಒಂದು ಸ್ವಲ್ಪ ಸ್ಟಾರ್ಟಿಂಗಿಂದ ತೋರಿಸ್ಬೇಕಲ್ಲ, ಹೆಂಗೆ ಇದೆ ರೋಡು ಹಂಗೆ ಹಿಂಗೆ ಅಂತ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಕ್ಲಿಪ್ಸ್ಗಳು ತುಂಬಾ ಇದೆ, ಆದ್ರೂ ಅದರಲ್ಲೆಲ್ಲ ಕಟ್ ಮಾಡಿ ಇಷ್ಟು ಬಂದಿದೆ ವಿಡಿಯೋ. ಊಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ.
ಹೋಟೆಲ್ಸ್ ಆ್ಯಂಡ್ ರೂಮ್ಸ್ನೆಲ್ಲ ನಾವು ಇಲ್ಲಿ ಬಂದು ಬುಕ್ ಮಾಡಲಿಲ್ಲ, ಆನ್ಲೈನಿಂದನೇ ಬುಕ್ ಮಾಡ್ಕೊಂಬಂದ್ವಿ. ಸುಮ್ಮನೆ ಇಲ್ಲಿ ಯಾಕೆ ಸುಮ್ಮನೆ ರಿಸ್ಕ್ ಮಾಡ್ಕೊಳೋದು ಅಂತ ನಾವು ಬಂದು ತಲುಪಿದ್ದು ಟ್ರೇಡೆಂಟ್ ಹೋಟೆಲ್ಗೆ. ನಾವಿಲ್ಲಿ ಬಂದು ನೀಟಾಗೆಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಹೋಗಿದ್ದ ಮೊದಲನೇ ಟೂರಿಸ್ಟ್ ಪ್ಲೇಸ್ ಅಂದರೆ ದೊಡ್ಡ ಬೆಟ್ಟ. ಇದು ಊಟಿ ಸರ್ಕಲ್ಲು. ಈ ಊಟಿ ಸರ್ಕಲಿಗೆ ಬಂದರೆ ನಿಮಗೆಲ್ಲ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಹತ್ರ ಆಗ್ತವೆ. ಏನು ಗುರು, ಅಥ್ಲೆಟಿಕ್ ಸ್ಟೇಡಿಯಂ ಐತಾ ಇಲ್ಲಿ, ಸಖತ್ತಾಗಿದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೊಡ್ಡ ಬೆಟ್ಟ. ಶಿಸ್ತಾಗಿ ನಮ್ಮ ರೂಮಿಂದ ನಾವು ದೊಡ್ಡ ಬೆಟ್ಟಕ್ಕೆ ಬಂದು ತಲುಪಿದ್ವಿ. ಇದು ದೊಡ್ಡ ಬೆಟ್ಟ ಮೇಲೆ ಇರೋವಂಥ ಟವರ್. ಇದು ಈ ಕಡೆ ಲೆಫ್ಟ್ ಸೈಡಲ್ಲಿ ಇದು ಸ್ನ್ಯಾಕ್ಸು ಅದು ಇದು ಏನೇನೋ ಇರ್ತವೆ. ನಿಮ್ಮ ಜೊತೆ ಯಾರನ್ನ ತಿಂಡಿ ಪೋತ್ರನ್ನ ಕರ್ಕೊಂಬಂದುಬಿಟ್ರೆ ಅಲ್ಲಿ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ವ್ಯೂನ ಎಂಜಾಯ್ ಮಾಡ್ಕೊಂಬರ್ಬೋದು. ಇದು ನೋಡಿ, ನಾವಿಲ್ಲಿ ಹಿಡಿತಿರೋದು ಸೂಸೈಡ್ ಪಾಯಿಂಟು. ಅಲ್ಲ, ಇಲ್ಲಿ ಸೂಸೈಡ್ ಮಾಡ್ಕೊಂಡೇನೆ ಸೂಸೈಡ್ ಪಾಯಿಂಟ್ ಅಂತಲೇ ಸಿಕ್ಬಿಟ್ಟವ್ರೆ. ಅದ ಗುರು, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಊಟಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಇಲ್ಲಿ ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಂಥ ಮನ್ಸೇನು ಬಂದಿತ್ತು ಅವರಿಗೆ? ಇಲ್ಲಿ ನೋಡಿ, ಇಲ್ಲಿ ಈ ಕೋತಿ ಯಾರ್ದೋ ಕೈಯಲ್ಲಿದ್ದು ಜೋಳನ ಕಿತ್ಕೊಂಡು ಹೋಗ್ಬಿಟ್ಟು ತಿಂತೈತೆ. ಈ ಸೈಡ್ ಬಂದೆ, ಈ ಟವರ್ ಮೇಲ್ಗಡೆ, ಆವಾಗಲೇ ಟವರ್ ತೋರಿಸಿದ್ನಲ್ಲ, ಆ ಟವರ್ ಮೇಲ್ಗಡೆ ಬಂದೆ. ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ಅದು ಏನೋ ಒಂಥರ ವ್ಯೂ ಕಾಣಿಸ್ತದೆ. ಮೇಲ್ಗಡೆ ನೋಡಿದ್ರೆ ಕಣ್ಣೂರು ವ್ಯೂ ಅಂತ ಹಾಕ್ಬಿಟ್ಟಿದ್ದಾನೆ. ಅಬ್ಬಾ, ಕಣ್ಣೂರು ಅಲ್ಲ, ಕಣ್ಣಿಗೆ 100 ಥರ ಗಿಡ ಮರಗಳೆಲ್ಲ ಕಾಣ್ತವೆ, ಕಣ್ಣೂರೇ ಕಾಣಿಸ್ತಿಲ್ಲ. ಮೋಸ್ಟ್ಲಿ ಆ ಬೆಟ್ಟ ಅಥವಾ ಆ ಮಂಜಿನ ಹಿಂದೆ ಇರ್ಬೋದು ಅಂತ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲೆಫ್ಟ್ ಸೈಡು, ಅದಿರ್ಬೋದು. ಊಟಿ ವ್ಯೂ ತೋರ್ಸೋಣ ಅಂತ ಬಂದೆ ಈ ಕಡೆ ಮೇಲಿಂದ. ಆದರೆ ಊಟಿ ವ್ಯೂ ನೋಡೋ ಜಾಗದಲ್ಲಿ ಯಾವುದೋ ಒಂದು ಆಂಟಿ ನಿಂತಿದ್ರು. ಹಾಗಾಗಿ ನಾನು ಈ ಕಡೆಯಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಕಾಣಿಸ್ಲಿಲ್ಲ ಅಂದರೆ ಆ ಕಡೆನೇ ಹೆಂಗನ ಹೋಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಗುರು, ಅದಕ್ಕೆ ಇಲ್ಲೇ ಬಂದುಬಿಟ್ಟೆ. ಆಂಟಿ ತಲೆ ಬರ್ತೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನೋಡಪ್ಪ, ಊಟಿ ವ್ಯೂ ಅಂತೆ ಗುರು. ಕೊಯಂಬತ್ತೂರು ವ್ಯೂ ಇದೆಯಾ? ಏನೂ ಕಾಣಿಸ್ತಿಲ್ಲ ಇಲ್ಲಿ. ಯಪ್ಪ, ಅಲ್ಲ, ನಾವು ಏಪ್ರಿಲ್ ಟೈಮಲ್ಲಿ ಬಂದಿದ್ದೀವಿ ಇದನ್ನು ಊಟಿ ನೋಡೋಣ, ಅವಾಗ ಬಿಸಿಲಿಡ್ತಿದೆ ಅಂತ. ಇವಾಗಲೇ ಅವನು ಈ ರೇಂಜಿಗೆ ಎಲ್ಲ ಮೋಡ ಎಲ್ಲ ಕಟ್ಕೊಂಡು ಇಲ್ಲಂಗಾರೆ ಯಾವತ್ತೂ ಕಾಣಿಸೋದೇ ಇಲ್ಲ ಅನಿಸುತ್ತೆ. ನನಗೂ ಸ್ವಲ್ಪ ವೀಡಿಯೋ ಅದು ಇದು ಬೇಕಾಗಿತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಅದಿದೆ ಇಲ್ಲಿದ್ದಿದೆ ಅಂತ ಎಲ್ಲ ಹೇಳಿ ಬಿಲ್ಡಪ್ ತಂದಿದೆ. ಅಲ್ಲಿಂದ ನಾವು ದೊಡ್ಡ ಬೆಟ್ಟ ಎಲ್ಲ ವ್ಯೂ ಎಲ್ಲ ನೋಡ್ಕೊಂಡು ಶಿಸ್ತಾಗಿ ಹಂಗೆ ಕೆಳಗಡೆ ಬರ್ತಿದ್ವಿ. ಆಮೇಲಿಂದ ಇನ್ನೊಂದು ಒಳ್ಳೆ ಜಾಗಕ್ಕೆ ಹೋಗೋ ಅಂತ ಒಂದು ಪಾಯಿಂಟ್ ಇತ್ತು. ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಾಯಿದ್ವಿ. ಸೊ ದೊಡ್ಡ ಬೆಟ್ಟದಿಂದ ನಾವು ಡೈರೆಕ್ಟಾಗಿ ಬಂದಿದ್ದು ಬಟಾನಿಕಲ್ ಗಾರ್ಡನ್. ಎಸ್, ಗೌರ್ಮೆಂಟ್ ಬಟಾನಿಕಲ್ ಗಾರ್ಡನ್ ಊಟಿ. ಇಲ್ಲಿಗೆ ಬಂದ್ವಿ. ವಿಲಿಯಂ ಗ್ರಹಾಮ್ ಮೆಕ್ಹೆವರ್ ಎಂಬ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ಒಂದು ಬಟಾನಿಕಲ್ ಗಾರ್ಡನ್ನ 1847ನೇ ಇಸ್ವಿಲಿ ಎಸ್ಟಾಬ್ಲಿಷ್ ಮಾಡ್ತಾನೆ. ಗುರು, ಇದು ಎಷ್ಟು ದೊಡ್ಡದೈತೆ ಅಂದರೆ 55 ಎಕರೆ ಐತೆ ಈ ಬಟಾನಿಕಲ್ ಗಾರ್ಡನ್ನು. ನೋಡ್ಕೊಂಬರೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತೀವಿ. ನೋಡ್ಕೊಂಬರೋಣ ಬನ್ನಿ. ನೋಡಿ, ಈ ಬಟಾನಿಕಲ್ ಗಾರ್ಡನಲ್ಲಿ ನೀನು ನೋಡೋ ಅಂಥ ಪ್ಲೇಸ್ಗಳು ಯಾವ್ಯಾವ್ದಿದ್ದಾವೆ ಅಂತ ಇಲ್ಲಿ ಹಾಕಿದ್ದಾರೆ.
ಅಲ್ಲಿ ಡ್ರಿಂಕಿಂಗ್ ವಾಟರ್ ಹಾಕಿದ್ದಾರೆ. ನೀವು ಡ್ರಿಂಕಿಂಗ್ ವಾಟರ್ನ ನೋಡ್ಕೊಂಬರ್ಬೋದು, ಕುಡಿಯೋಕ್ಕಾಗಲ್ಲ. ಅಣ್ಣ ಬಂದ. ಇದು ನೋಡಿ, ಇದು ಬೌನ್ಸೈ ಸೆಕ್ಷನ್ನು. ಇಲ್ಲಿ ಎಷ್ಟೊಂದು ಥರ ಬೌನ್ಸೈ ಟ್ರೀಗಳನ್ನ ಬೆಳೆದಿದ್ದಾರೆ. ಅದು ನೋಡಿ, ಅದು 40 ವರ್ಷ ಹಳೇದಂತ ಬೌನ್ಸೈ. ಯಪ್ಪ,
ಫಾಸಲ್ ಟ್ರೀ ಟ್ರಂಕ್ ಎಷ್ಟು ಎಷ್ಟು 20 ಮಿಲಿಯನ್ ಇಯರ್ಸ್ ಎಗೋ. ಯಪ್ಪ, ಹಂಗಾದ್ರೆ ಇದು 20 ಮಿಲಿಯನ್ ಇಯರ್ಸ್ ಹಿಂದೆ ಎಲ್ಲ ದೇವಾನು ದೇವತೆಗಳನ್ನ ನೋಡ್ಕೊಂಬಂದೈತೆ ಈ ಟ್ರೀ ಟ್ರಂಕು. ಯಪ್ಪ ಗುರುವೇ, ಇದೊಂದು ಫಾಸಲ್ ಸಿಕ್ಕೈತೆ. ಇದನ್ನ ಯಾಕೆ ಇಷ್ಟು ಓಪನ್ ಅಪ್ ಆಗಿ ಇಟ್ಟಿದ್ದೀರಾ ಮುಂದೆ ಗೊತ್ತಾಗ್ತಿಲ್ಲ. ಸೊ ನಾವು ಬಟಾನಿಕಲ್ ಗಾರ್ಡನ್ನ ನೋಡ್ಕೊಂಡು ಶಿಸ್ತಾಗಿ ನಮ್ಮದು ಏನು ರೂಮ್ ಇದೆ ಅಲ್ಲಿಗೆ ಹೋದ್ವಿ. ನೀಟಾಗಿ ಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ಫ್ರೆಶ್ ಆಗಿಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಹೋದ್ವಿ. ಆ ಬ್ಯೂಟಿಫುಲ್ ಜಾಗದ ಹೆಸರೇ ರೋಸ್ ಗಾರ್ಡನ್. ಎಸ್, ನಮ್ಮದು ಒಂದು ಇರಲಿ ಅಂತ ನಾನು ತಗೊಂಡೆ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಚಾಟಿಂಗ್ ವೀಡಿಯೋಸ್ಗೆ ನಾನು ಇದೇ ಕ್ಲಿಪ್ ಯೂಸ್ ಮಾಡೋದು. ಈ ಒಂದು ರೋಸ್ ಗಾರ್ಡನ್ ಬಗ್ಗೆ ನಿಮಗೆ ಹೇಳಲೇಬೇಕು. 1995ರಲ್ಲಿ ಈ ಒಂದು ರೋಸ್ ಗಾರ್ಡನ್ ಎಸ್ಟಾಬ್ಲಿಷ್ ಆಯಿತು. ಇದು ಇರೋದು 10 ಎಕರೆ ಅಷ್ಟು ದೊಡ್ಡದು. ಆದರೆ ಬರೀ 10 ಎಕರೆನಲ್ಲೇ 20,000 ಥರ ರೋಸ್ ಬೆಳೆಸಿದ್ದಾರೆ ಗುರು ಇವರು. 20,000 ಥರ ರೋಸ್ಗಳಿದ್ದಾವೆ ಇಲ್ಲಿ.
ಸೊ ನಾವು ರೋಸ್ ಗಾರ್ಡನ್ಗೆ ಹೋಗಿ ವ್ಯೂಗಳನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಊಟಿಲೇ ಫೇಮಸ್ ಆಗಿರೋವಂಥ ಒಂದು ಲೇಕ್, ಅದುವೇ ಊಟಿ ಲೇಕ್. ನೋಡಿ, ವಾಪಸ್ ನಾವೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ವ್ಯೂ ಕಾಣಿಸ್ತು. ಎಷ್ಟು ಸಖತ್ತಾಗಿದೆ ವ್ಯೂ ಅಂದರೆ ಈ ಊರು ಬಿಟ್ಟು ಹೋಗೋಕ್ಕೆ ಮನ್ಸು ಬರಲ್ಲ. ನೋಡಿ, ಫೋಟೋ ಶೂಟ್ಸ್ ಎಲ್ಲ ಸಖತ್ತಾಗಿ ಮಾಡಿಬಿಡ್ಬೋದು ಬಿಡು, ಸೂಪರಾಗಿ ಮಾಡಿಬಿಡ್ಬೋದು. ಈ ವ್ಯೂ ನೋಡ್ಕೊಂಡಂಗೆ ಮೂವ್ ಆಗಬೇಕಾದ್ರೆ ನಮಗೆ ಪೈನ್ ಫಾರೆಸ್ಟ್ ಮತ್ತು ಶೂಟಿಂಗ್ ಸ್ಪಾಟ್ ಸಿಕ್ತು. ಇದು ಪೈನ್ ಫಾರೆಸ್ಟ್. ಈ ಮುಂದೆ ಕಾಣಿಸ್ತಿರೋದು ಶೂಟಿಂಗ್ ಸ್ಪಾಟ್. ಸೊ ಆನ್ ದ ವೇ ಹೋಗೋ ರೂಟಲ್ಲೇ ಪೈಕಾರ ಫಾಲ್ಸ್ ಇತ್ತಂತೆ, ಹಾಗಾಗಿ ಹೋದ್ವಿ, ರೀಚ್ ಆದ್ವಿ. ಓಪನಿಂಗು 8:30ಗೆ, ಕ್ಲೋಸ್ ಆಗೋದು ಸಂಜೆ 5:30ಗೆ. ಇದೇ ಪೈಕಾರ ಫಾಲ್ಸು ಎಂಟ್ರಿ. ಒಳಗೆ ಹೋಗೋಣ ಬನ್ನಿ.
ಗುರು ನಾವಿಲ್ಲಿಗೆ ವಿಸಿಟ್ ಮಾಡಿದ್ದು ಏಪ್ರಿಲ್ ಟೈಮಲ್ಲಿ. ಆ ಏಪ್ರಿಲ್ ತಿಂಗಳಲ್ಲಿ ನೀರು ಬರ್ತಾ ಇದ್ದಿದ್ದು ಫೋರ್ಸು ಇಷ್ಟೇ ಇದ್ದಿದ್ದು. ಬೇರೆ ಟೈಮಲ್ಲೆಲ್ಲ ತುಂಬ ಜೋರಾಗಿ ಹರಿತಿತ್ತು ಅನಿಸುತ್ತೆ ಅಂತ ಏನೋ ಹರಿತಿರ್ತಿದ್ದು ಜೋರಾಗೇ. ಇದು ಸ್ವಲ್ಪ ಏಪ್ರಿಲ್ ಟೈಮ್ ಅಲ್ವಾ, ಬೇಸಿಗೆ ಟೈಮು. ಸೊ ಹಾಗಾಗಿ ನೀರು ಸ್ವಲ್ಪ ಕಮ್ಮಿ ಹರಿಯೋದು. ಅದರಲ್ಲೂ ಇಷ್ಟು ಹರಿತಾ ಇದೆ ಅಂದರೆ ಇದಲ್ಲ, ಇನ್ನೂ ಸ್ವಲ್ಪ ಮುಂದೆನೂ ಇದೆ. ಸೊ ಪೈಕಾರ ನೀರಿಲ್ದಿರೋ ವಾಟರ್ ಫಾಲ್ಸ್ ನೋಡ್ಕೊಂಡು ಇವಾಗ ನಾವು ನಮ್ಮೂರ ಕಡೆ ನಾವು ಓಡ್ತಾ ಇದ್ದೀವಿ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ನೀಲಗಿರಿ ಮರಗಳು ಬೆಂಗಳೂರು ಅಪಾರ್ಟ್ಮೆಂಟ್ಸ್ಗಳ ಥರ ಓದಕ್ಕಿದ್ವು. ಎಷ್ಟಿದಾವೆ ನೋಡ್ರಿ ಇಲ್ಲಿ. ಯಪ್ಪ ಇದು ಪೂರ್ತಿ ನೀಲಗಿರಿ ಫಾರೆಸ್ಟು. ಇದು ನೋಡಿ ಸತ್ಯಮಂಗಳ ಫಾರೆಸ್ಟ್. ಮಧ್ಯಾಹ್ನ 2 ಗಂಟೆಗೆ ಈ ಥರ ಇದೆ ವೆದರ್ ಇಲ್ಲಿ. ಈ ವ್ಲಾಗಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ನಂಗೇನು ಅನಿಸ್ತು ಅಂದರೆ, ನಾನು ಬರೀ ನಂದನ್ನೇ ಸೆಲ್ಫಿ ತಕ್ಕೊಂಡು ನಾನೇ ಅದು ಇದು ಮಾತಾಡಿ ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನೋಡಿ ಅಂತ ತೋರಿಸಿದ್ರೆ ಅದು 50% ಅಲ್ಲ, 3/4 ಭಾಗ ನಾನೇ ಬರ್ತೀನಿ. ಹಂಗಾರೆ ನೀವು ನೋಡಿದ್ದೇನು ಪ್ರಯೋಜನ? ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಪಿಯರೆನ್ಸೇ ಆಗಿಲ್ಲ. ಯಾಕೆಂದರೆ ನೀವು ವಿಡಿಯೋದಲ್ಲಿರೋ ನೇಚರ್ನ ನೋಡಿ ಎಂಜಾಯ್ ಮಾಡಬೇಕು, ನನ್ನಲ್ಲ. ಸೊ ಇವಾಗ ನಾವು ತೆಪ್ಪಕೋಡು ಮತ್ತು ಬಂಡೀಪುರ ಇವೆರಡನ್ನ ಹಂಗೆ ನೋಡ್ಕೊತ ಹೋಗ್ತೀವಿ.
ಸೊ ಇದಾಗಿತ್ತು ಊಟಿಯ ಬ್ಲಾಗಿಂಗ್ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಚಾನಲ್ಗೆ ನೀವೇನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾವುದಾದ್ರೂ ಇದೇ ಥರದ್ದು ನನ್ನ ವಿಡಿಯೋ ಬೇಕು ಅಥವಾ ಬೇರೆ ಪ್ಲೇಸಿನ ನನ್ನ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಒನ್ಸ್ ಅಗೈನ್. ಬಾಯ್.